ನಾನು ಯಾವತ್ತೂ ಹೋಗಿರ್ಲಿಲ್ಲ ಅಲ್ಲಿಗೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇಟ್ಸ್ ಯುವರ್ ಫಿರೋಜ್ ಫ್ರಮ್ ಡಿಜಿ ವ್ಲಾಗ್ಸ್. ಟೈಮ್ ಈಸ್ ಅರೌಂಡ್ 7 o'clock. ಟುಡೇ ಸ್ಯಾಟರ್ಡೇ. ಫುಲ್ ಗೇರ್ಸ್ ಹಾಕೊಂಡಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಟ್ಯಾಂಕ್ ಬ್ಯಾಗ್ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಗೋಯಿಂಗ್ ಟು ಟ್ರಿಪ್. ಆಕ್ಚುಲಿ ಥರ್ಡ್ ಟೈಮ್ ನಾನು ಹೋಗ್ತಿರೋ ಪ್ಲೇಸಿಗೆ ಅದು. ಆ ಪ್ಲೇಸಿಗೆ ಲಾಂಗ್ ಆಗಿ ಹೋಗ್ತಾ ಇದ್ದೀನಿ. ಅರೌಂಡ್ 1 year ಆದಮೇಲೆ ಹೋಗ್ತಾ ಇದ್ದೀನಿ ಆ ಪ್ಲೇಸಿಗೆ. ಮೈ ಫೇವ್ರೆಟ್ ಸ್ಪಾಟ್, ಮೈ ಫೇವ್ರೆಟ್ ಪ್ಲೇಸ್, ಮೈ ಫೇವ್ರೆಟ್ ರೋಡ್, ಕೋಸ್ಟಲ್ ರೈಡ್. ನನ್ನ ಕೊಲೀಗ್ದು ಗಾಡಿ. ನನ್ನ ಗಾಡಿ ಬೆಂಗಳೂರಲ್ಲೇ ಇದೆ, ಎಕ್ಸ್ಪಲ್ಸ್. ಸೇಮ್ ನಂದು ಅವ್ರದ್ದು, ಬಟ್ ನಂದು 22 ಮಾಡಲ್, ಅವ್ರದ್ದು 23 ಮಾಡಲ್ ಐ ಥಿಂಕ್. ಇದು ನ್ಯೂಯರ್ ವರ್ಷನ್. ಅಪ್ಪ ಲಾರಿದೊಂದು ನೋಡ್ಗುರು, ಏನು ಇಂಡಿಕೇಟರ್ ಇಲ್ಲ. ಹಾಕ್ರೋ ಪ್ಲೀಸ್ ಕಣ್ರೋ. ನಿಮ್ಮಂಥವ್ರಿಂದ ನಾವು ಹೋಗ್ಬಿಡ್ತೀವಿ ಕಣ್ರೋ, ಪ್ಲೀಸ್ ಕಣ್ರೋ. ಟ್ರಿಪ್ ಸ್ಟಾರ್ಟ್ ಮಾಡಿ 20 ಕಿಲೋಮೀಟರ್ ಆಯ್ತು ಗುರು. ಟೀ ಕುಡಿಬೇಕು, ಫಸ್ಟ್ ಟೀ ಕುಡಿಬೇಕು. ತೋರಂಗಲ್ ನಿಯರ್ ಇದೀವಿ, ಟೀ ಕುಡಿಬೇಕು. ಎಲ್ಲಾದ್ರೂ ನಿಂದಿರ್ಸೋಣ. ಊರ್ ಹೊರಗೆ ಎಲ್ಲಿ ಕರೆಕ್ಟಾಗಿ ಚೆನ್ನಾಗಿ ಸಿಗ್ತಿಲ್ಲ. ಊರೊಳಗೆ ನಿಂದಿರ್ಸಕ್ ಆಗಲ್ಲ. ಇದೆಲ್ಲ ಪಂಚಾಯತ್ ಇಟ್ಕೊಂಡು ಗೇರ್ಸ್ ಎಲ್ಲ ಇಟ್ಕೊಂಡು ತಲೆನೋ. ರೈಡರ್ಸ್ ಇದೊಂದು ಕಷ್ಟ, ಊರುಗಳಲ್ಲಿ ಜಲ್ದಿ ನಿಂದಿರ್ಸಲ್ಲ, ಜನ ಜಾಸ್ತಿ ಬಂದ್ಬಿಡ್ತವ್ರೆ. ಏನ್ ಟ್ರಾಫಿಕ್ ಇದೆಯಪ್ಪ ಇಲ್ಲಿ. ಈ ತೋರಂಗಲಿಂದ ಹೊಸಪೇಟೆಗೆ ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಅರೌಂಡ್ ಒಂದು 7 years ಇಂದ ನೋಡ್ತಾ ಇದ್ದೀನಿ ನಾನು. ಐ ಥಿಂಕ್ ಈ ರೋಡ್ ಕನ್ಸ್ಟ್ರಕ್ಷನ್ ಮುಗಿಯೋದ್ರಾಗೆ ಇದೆ ಇನ್ನು 7 years ಆಯಿತು. ನಿಯರ್ಲಿ 7 years. ಯಪ್ಪ ಎಲ್ಲೋ ಸ್ಟಕ್ ಆದೆ ಗುರು ನಾನು. ಈ ಲಾರಿಗಳಿಂದ ಸ್ಟಕ್ ಆದರೆ ಇದೊಂದು ದೊಡ್ಡ ಪಂಚಾಯತಿ. ಲಾರಿನೇ ಬಂತು ಇಲ್ಲಿ. ಯಾಕೋ ಫಸ್ಟು ಟೀ ಕುಡಿಬೇಕು. ಟೀ ತುಂಬ ನೆನಪು ಬರ್ತಾ ಇದೆ. ಯಾವ ರೋಡಿಗೆ ಹೋಗ್ಬೇಕು ಏನೋ, ಒಬ್ಬೊಬ್ಬರು ಒಂದೊಂದು ರೋಡ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಬ್ರೇಕ್ ಡೌನ್ ಆಗಿದೆ ಗಾಡಿ. ಇಲ್ಲಿ ಬಿದ್ದಿದ್ದೀಗಲ್ಲಪ್ಪ. ನೀನು ವೇಟ್ ಮಾಡ್ತಿದ್ದ ನನಗೋಸ್ಕರ. ಈ ರೋಡು ಕನ್ಸ್ಟ್ರಕ್ಷನ್ ಮುಗಿಯೋರಿಗೆ ಇನ್ನೂ ಮೇ ಬಿ 10 years ಆಗ್ಬೋದೇನೋ. ನಾಚಿಕೆ ಮನ ಮರ್ಯಾದಂತೂ ಇಲ್ಲೇ ಇಲ್ಲ ಗೌರ್ಮೆಂಟಿಗೆ. ಲಿಟ್ರಲಿ ಅರೌಂಡ್ ನಾನು PUC ಇಂದ ನೋಡಕತ್ತೀನಿ. 7 years ಆಯ್ತು ಗುರು ಇಲ್ಲಿಗೆ ಈ ರೋಡ್ ಕನ್ಸ್ಟ್ರಕ್ಷನಲ್ಲಿ ಇರೋಕ್ಕೆ. ಈ ರೋಡಿಂದ ನನ್ನ ಫ್ರೆಂಡ್ ಒಬ್ಬನು ಸಾಯ್ತಿದ್ದ, ಸತ್ತೋಗ್ಬಿಡ್ತಿದ್ದ, ಬದುಕ್ಬಿಟ್ಟ. ಗಾಡ್ ಗ್ರೇಸ್, ಲಿಟ್ರಲಿ ಗಾಡ್ ಗ್ರೇಸ್. ಹೊಸಪೇಟೆಯಿಂದ ಹೆಂಗೆ ರೈಡಿಂದ ಬರ್ತಿದ್ದಾಗೆ ಹೆಂಗೋ ಅವನ ಹತ್ರ ಫುಲ್ ಗೇರ್ಸ್ ಇತ್ತು, ಉಳ್ಕೊಂಡ ಹಿಮಾಲಯನಲ್ಲಿ. ಗಾಳಿನಲ್ಲಿ ಝೀ ಅಂತೇಳಿ ನನ್ನ ಫ್ರೆಂಡ್ ಹಂಗೆ ಬಿದ್ದಿದ್ದಾನೆ ಈ ರೋಡಲ್ಲಿ. ನೈಟ್ ಟೈಮ್ ಅರೌಂಡ್ 7. ನೈಟ್ ಟೈಮ್ ಇಸ್ ವೆರಿ ಡೇಂಜರಸ್ ರೋಡಪ್ಪ ಫಾರ್ ಬೈಕರ್ಸ್. ಅಂದರೆ ಇದು ಎಕ್ಸ್ಪೀರಿಯನ್ಸ್ ಇಲ್ಲಿದ್ದವ್ರಿಗಂತೂ ಇನ್ನೂ ಡೇಂಜರ್ ಇದೆ. ಲೈಕ್ ರೋಡ್ ಎಕ್ಸ್ಪೀರಿಯನ್ಸ್ ಇಲ್ಲಿದ್ದವ್ರಿಗೆ, ಲೈಕ್ ಈ ರೋಡಿಗೆ ಜಾಸ್ತಿ ತಿರುಗಿರಲ್ಲಲ್ವಾ, ಹೊಸದಾಗಿ ಬಂದಿದ್ದವ್ರಿಗೆ ಮಾತ್ರ ತುಂಬ ಹಾರಿಬಲ್ ರೋಡ್ ಇದ್ದಂಗೆ. ಇದೊಂದು ದೊಡ್ಡ ಘಾಟ್ ಇದ್ದಂಗೆ ಇದು. ಘಾಟ್ಕಿನ ಡೇಂಜರ್ ಇದೆ. ಯಾವಾಗ ಎಲ್ಲಿ ಹಿಂಗೆ ರೈಟ್ ತಗೋಬೇಕು, ಯಾವಾಗ ಎಲ್ಲಿ ಲೆಫ್ಟ್ ಸ್ಲೈಡ್ ಮಾಡಬೇಕು ಗೊತ್ತೇ ಆಗಲ್ಲ. ಬಟ್ ಲಿಟ್ರಲಿ ಗೌರ್ಮೆಂಟ್ ಸ್ವಲ್ಪ ಕನ್ಸರ್ನ್ ಆದರೂ ಏನೋ ಒಂದು ಮಾಡಿ ಈ ರೋಡ್ನ ಕಂಪ್ಲೀಟ್ ಮಾಡಿದ್ರೆ ಚೆನ್ನಾಗಿರ್ತತೆ. ಇವ್ರದ್ದೊಂದು ಸಣ್ಣ ವೆಹಿಕಲ್ ಅನ್ಕೊಂಡ್ಬಿಟ್ಟಾರೆ ಇವ್ರು, ಸುಮ್ಮನೆ ರಾಂಗ್ ರೋಡ್ ಹೊಡಿತಾರೆ ಇಲ್ಲಿ. ಕೈಂಡ್ ಆಫ್ ಡೇಂಜರ್ ರೋಡ್ ಫಾರ್ ಬೈಕರ್ಸ್ ಅಪ್ಪ, ಎಸ್ಪೆಷಲಿ ಫಾರ್ ಬೈಕರ್ಸ್ ಅಂಡ್ ಕಾರ್ಸ್ ಅವ್ರಿಗೆ. ಅಂದರೆ ತೋರಂಗಲಿಂದ ಬಳ್ಳಾರಿ ಅಷ್ಟೇ. ಕನ್ಸ್ಟ್ರಕ್ಷನ್ ಮುಗಿಯೋವರೆಗೆ ಇದೊಂದು ತಲೆನೋವು ಇದ್ದೇ ಇರುತ್ತೆ. ಪೂರ್ತಿ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಅವಾಗ ನೋಡ್ಬೇಕು ಏನಾಗುತ್ತೋ. ಅದಾಗಕ್ಕೆ ಮೇ ಬಿ ಇಟ್ ಟೇಕ್ಸ್ ಅನದರ್ 2-3 ಗೌರ್ಮೆಂಟ್ಸ್ ಐ ಥಿಂಕ್. ಸುಳ್ಳು ಹೇಳ್ಬಾರ್ದು, ನಾನು ಸುಳ್ಳು ಹೇಳಲ್ಲ. ನೋಡಿ ರೋಡ್ ಹೆಂಗಿದೆ. ಇದೆಲ್ಲ ಮನೆಗಳು ಬೀಳ್ಸಿದ್ದಾರೆ. ಯಾವಾಗ ಕಡಿಸ್ತಾರೆ ಗುರು ರೋಡ್ನ? ಮನೆಯೆಲ್ಲ ಪಾಪ ಇರೋವೆಲ್ಲ ಬೀಳ್ಸಿಬಿಟ್ರು. ಎಷ್ಟು ನಾನು ಇದು ಯಾವಾಗ ನೋಡಿದ್ದೆ ಅಂದರೆ, ನಮ್ಮದು ಟ್ಯಾಕ್ಟ್ರಿ ತಗೊಂಡಿದ್ವಿ ಇಲ್ಲೇ ಹೊಸಪೇಟೆಯಲ್ಲಿ. ಅವಾಗ ನೋಡಿದ್ದೆ ಮನೆಗಳು ಬೀಳಿಸೋದು. 1.5 year ಮೇಲೆ ಆಯ್ತು ಆ ಟ್ಯಾಕ್ಟ್ರಿಗಳು ತಗೊಂಡು. 2 years ಆವಾಗ ಬಂತು. ಹಾಗೆ ಯಾವತ್ತು ಕಂಪ್ಲೀಟ್ ಮಾಡ್ತಾರೋ ಈ ರೋಡ್ ಅನ್ನೋದೇ ಒಂದು ಆಸೆ ಆಗ್ಬಿಟ್ಟಿದೆ ನನಗೆ ಲಿಟ್ರಲಿ. ಅದಕ್ಕೆ ನಾವು ಈ ಕಡೆ ಜಾಸ್ತಿ ಟ್ರಿಪ್ಸ್ ತಗೊಳಲ್ಲ. ಯಾವ ಟ್ರಿಪ್ಪಿಗೆ ಹೋಗ್ಬೇಕು ಈ ಕಡೆ ಶಾರ್ಟ್ ರೈಡ್ ಮಾಡಬೇಕು ಹೊಸಪೇಟೆ ಕಡೆ. ನೋ, ಹೊಸಪೇಟೆ ಚೆನ್ನಾಗಿದೆ, ರೋಡ್ ಸರಿ ಇಲ್ಲ ಗುರು. ಡೇಂಜರಸ್ ರೋಡ್ ಇದು. ಯಾರು ಎಲ್ಲಿಂದ ಯಾವಾಗ ಹೆಂಗ್ ಬರ್ತಾರೋ ಗೊತ್ತಿಲ್ಲ. ತುಂಬ ತಲೆನೋವು ರೋಡ್ ಮಾತ್ರ. ಡೈವರ್ಷನ್ಸ್ಗಳು ಆದ್ಮೇಲೆ ಯಾರ ದೊಡ್ಡ ವೆಹಿಕಲ್ಗಳು ಅಪೋಸಿಟ್ ಬರೋದು, ಹಾರಿಬಲ್ ತಲೆನೋವು. ಔಟ್ಸ್ಕರ್ಟ್ಸ್ ಅಲ್ಲಿ ಬಂದೀವಿ ಹೊಸಪೇಟೆದು. ಲೆಫ್ಟ್ ಸೈಡಾಗಿ ಹೋದ್ರೆ ಲೆಫ್ಟ್ ಡೈವರ್ಷನ್ ತಗೊಂಡ್ರೆ ಚಿತ್ರದುರ್ಗ, ಹಿಂಗೋದ್ರೆ ಹುಬ್ಳಿ,
ಲಾರಿಗಳ್ದು ಪಂಚಾಯತಿ ಸ್ವಲ್ಪ. ಅಯ್ಯೋ ಅಣ್ಣ ಯಾರಣ್ಣ ನೀನು ಹಿಂಗ್ ಬರ್ತಿದ್ಯಾ, ಆ ಕಡೆ ಬಂದು ಬೀಳೋ ಯಪ್ಪ, ಯಾಕೆ ಜನಗಳು ಹಿಂಗ್ ಬರ್ತಾರೆ ಹೈವೇಗಳ ಮೇಲೆ. 60 ಕಿಲೋಮೀಟರ್ಸ್ ಆಯ್ತು ರೈಡ್ ಮಾಡೋಕ್ಕೆ, ಏನು ತಿಂದಿಲ್ಲ. ಫಸ್ಟ್ ತಿನ್ಬೇಕು, ಟೀ ಕುಡಿಯೋದು ಕ್ಯಾನ್ಸಲ್, ತಿನ್ನೋದೇ ಅವರ್ ಪ್ರಿಯಾರಿಟಿ. RTO ಚೆಕ್, ನೋ ರೋಡ್ ಚೆಕ್, ಓನ್ಲಿ RTO ಚೆಕ್. ನಾನು ಯಾವತ್ತೂ ಹೋಗಿರ್ಲಿಲ್ಲ ಅಲ್ಲಿಗೆ, ಫಸ್ಟ್ ಟೈಮ್ ಇದು. ಓ ಯಾವ್ದು ಗುರು ಇದು, ರೈಲ್ವೆ ಟ್ರ್ಯಾಕ್ ಇದ್ದಂಗಿದೆ ಮಿಡಿಲಲ್ಲಿ, ಬಿದ್ದಿದ್ದಂತ ಹೋಗಲ್ಲಲ್ವಾ, ಭಯ ಆಗುತ್ತೆ ನನಗೆ. ಅದಕ್ಕೆ ನೀರಿರ್ಬೇಕಿತ್ತು. ನೆಕ್ಸ್ಟ್ ಟೈಮ್ ಇನ್ಶಾಲ್ಲ ನೀರಿದ್ದಾಗ ಬರೋಣ. ಇದು ನೋಡಿ ವ್ಯೂ ನೀರಿದ್ದಾಗ ಬರ್ಬೇಕು, ಬಾರು ಇರುತ್ತೆ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಒಬ್ಬರು ಪೇಜಲ್ಲಿ ಇದೆ ಡ್ರೋನ್ ಶಾಟ್, ಸೈಕ್ ಡ್ರೋನ್ ಶಾಟ್. ಸ್ವಲ್ಪ ಜಾರಿದ್ರೆ ಇವಾಗ ನಾವು ಕೆಳಕ್ಕೆ ಹೋಗ್ತೀವಿ ಈ ರೇಟ್ ಎಲ್ಲ ಕಣ ಗಾಡಿ. ಒಳ್ಳೆ ಫೋಟೋಗೆ ಇಲ್ಲ ಹಾಕ್ಕೋಣ ಗಾಡಿ. ನೋಡಿ ವ್ಯೂ ಹೆಂಗಿದೆ, ಎಷ್ಟು ಗೇಟ್ಸ್ ಇದಾವೆ ಗೊತ್ತಿಲ್ಲ. ಅಯ್ಯಮ್ಮ ಇಲ್ಲಿ ಕುಣಿದೆ ಗುರು, ಭಯ ಆಗುತ್ತೆ. ನೀರಂದರೆ ಸ್ವಲ್ಪ ಭಯ ನನಗೆ, ಆದರೂ ಇವತ್ತು ನೀರಿಲ್ಲ, ಏನಿಲ್ಲ, ಖಾಲಿ ಇರಲಿಲ್ಲ. ಡ್ಯಾಮ್ ನೀಟಿದೆ. ಲಾಸ್ಟ್ ಟೈಮ್ ಚೆನ್ನಾಗಿತ್ತು, ಬಿಟ್ಟಿದ್ರು ನೀರು, ಬಟ್ ನಾನು ಬಂದಿರಲಿಲ್ಲ, ನೋಡಿದ್ದೆ ಕ್ಲಿಪ್ಸಲ್ಲಿ. ಆದರೆ ಅಣ್ಣನ ಪರ್ಮಿಷನ್ ತೊಗೊಂಡು ಒಂದು ಕ್ಲಿಪ್ ಹಾಕಿರ್ತೀನಿ, ಮಸ್ತಿದೆ. ಒಂದೆರಡು ಫೋಟೋಸ್ ಇಳಿದು ಪ್ರಯಾಣ ಶುರು ಮಾಡೋಣ. ಜಸ್ಟ್ ನೋಡ್ಕೊಂಡಿವಿ, ಚೆನ್ನಾಗಿದೆ. ಇಲ್ಲಿ ವಾಟರ್ ಫ್ಲೋ ಹೋಗ್ತಾ ಇದ್ದಾವೆ, ಪರವಾಗಿಲ್ಲ, ಚೆನ್ನಾಗಿ ಸ್ಪೀಡಾಗಿ ಹೋಗ್ತಾ ಇದ್ದಾವೆ. ಸ್ವಲ್ಪ ಡೀಪ್ ಇದೆ, ಭಯ ಆಗ್ತಾ ಇದೆ. ಇದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಜಸ್ಟ್ ಇವಾಗೆ ಒಂದು ಸ್ಟೋರಿ ಅಪ್ಲೋಡ್ ಮಾಡಿದೆ, ಹೋಗಿ ಚೆಕ್ಔಟ್ ಮಾಡಿ. ಸಾರಿ, ಈ ವಿಡಿಯೋ ಹಾಕಿ ಆಲ್ರೆಡಿ ಕ್ಲಿಯರಾಗಿ ಹೋಗ್ಬಿಟ್ಟಿರುತ್ತೆ ಸ್ಟೋರಿ, ಬಟ್ ಆದರೂ ಫಾಲೋ ಮಾಡಿ ಅಕೌಂಟ್ನ. ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ಸ್, ಜಾಸ್ತಿ ಅಪ್ಡೇಟ್ಸ್ ಇರ್ತದೆ ಇದರಲ್ಲಿ. ಇನ್ನು ಯೂಟ್ಯೂಬ್ ಕಡಿಮೆನೇ, ಇನ್ಸ್ಟಾಗ್ರಾಮ್ ಈಸ್ ಬೆಟರ್. ಮೊನ್ನೆ ಟ್ರಿಪಲ್ ರಶ್ ಅವ್ರನ್ನ ಮೀಟ್ ಆಗಿರೋದು ಇದು. ಯಾ, ಸಪೋರ್ಟ್ ಮಾಡಿ, ಸ್ಮಾಲ್ ಪೇಜ್, ಟ್ರೈ ಟು ಸಪೋರ್ಟ್ ಮೀ. ब्रेकफास्ट, पूरी इडली, टोल गेट उधर है, टोल गेट के पास ब्रेकफास्ट. मैं देखो कैसा हूँ, बहुत बकवास हूँ, गलीज बोले तो गलीज हूँ, गैस पूरे खराब हो गए. लेट्स हैव द ब्रेकफास्ट and meet you on the road. A few minutes later. Officially first toll of the day, ಹೊಸಪೇಟೆ. ಬ್ರೇಕ್ಫಾಸ್ಟ್ ಆಯ್ತು ಇವಾಗ. ಜಸ್ಟ್ ಪೂರಿ ವಿತ್ ಆನಿಯನ್ ಕರಿ. ನಮ್ಮ ತಮ್ಮ ಇಡ್ಲಿ ತಿಂದ. ಏನು ರೈಡ್ ಮಾಡೋ ಟೈಮಲ್ಲಿ ಒಂದೇ ನನಗೆ ಪೂರಿ ಇಷ್ಟ ಆಗೋದು ಆಲ್ಮೋಸ್ಟ್. ಇವಾಗ 360 ಮೌಂಟ್ ಮಾಡಿದೆ. ಏನು ಗುರು ಲೂಸ್ ಹೊಡಿತಾ ಇದೆ ಇದು, ಬೆದ್ಕಿತ್ತಿತ್ತು, ಮತ್ತೆ ಟೈಟ್ ಮಾಡ್ಬೇಕು ಸ್ವಲ್ಪ. ಯಾ, ಅರೌಂಡ್ 288 ಇದೆ ಇಲ್ಲಿಂದ ಗೋಕರ್ಣ. 5 hours 15 minutes ತೋರಿಸ್ತಾ ಇದೆ. ನಾನು ನಂಬಲ್ಲ, ಅಂಡ್ ಅಷ್ಟು ಜಲ್ದಿ ನಾವು ಹೋಗಲ್ಲ. ಕೊಪ್ಪಳ ಹತ್ರ ಇದ್ದೀವಿ. ಇದು ಆನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಯ್ತು ಗುರು. ಒಮ್ಮೆ ಆನ್ ಆಯಿತು, 360 ರೆಕಾರ್ಡ್ ಆಗ್ತಾ ಇದೆ. ಇದರಲ್ಲಿ ಇದೀನಿ ನೋಡಿ, ಸ್ಕ್ರೀನಲ್ಲಿ ನಾನೇ. ಅದು ಖಾಲಿ ಇದೆ, ಹೈವೇ ಮಾತ್ರ ನೀಟ್ ಇದೆ, ನೀಟ್ ಆ್ಯಂಡ್ ಕ್ಲೀನ್ ಇದೆ. ಮುಂದೊಂದು ದಾರಿ ತೋರಿಸ್ತೀನಿ ಸ್ಕ್ರೀನಲ್ಲಿ. ಟಚ್ ಆಯ್ತು, ವಿಂಡ್ಶೀಲ್ಡ್ ಹೊಡಿತಾ ಇದೆ ಅಡ್ಡ. ಇದು ಆ್ಯಕ್ಚುಲಿ ಪ್ರಾಪರ್ ಇಲ್ಲ, ಇದು ಇಲ್ಲಿ ಫಿಟ್ ಮಾಡ್ಕೋಬೇಕಿದು. ಹುಬ್ಬಳ್ಳಿ 123 ಇದೆ ಅಷ್ಟೇ. ನೋಡಿ ಹೆಂಗ್ ಬರ್ತಿದೆ ರಾಂಗ್ ರೂಟಲ್ಲಿ. ಒಂದು ಹೇಳ್ತೀನಿ ಕೇಳ್ರಪ್ಪ, ನಮ್ಮ ಗದಗ ಮಂದಿ, ಕೊಪ್ಪಳಿಂದ ಗದಗ ಯಾರ್ಯಾರು ಇದ್ದಾರೋ ಇಲ್ಲೆಲ್ಲ ಅಕ್ಕಪಕ್ಕ ಜನ, ಅವರಿಗೆಲ್ಲ ಇದು NH ಹೈವೇ ಅಲ್ಲ, ನ್ಯಾಷನಲ್ ಹೈವೇ ಅಲ್ಲ, ಇದು ಸರ್ವಿಸ್ ರೋಡ್. ಅದನ್ನು ಸರ್ವಿಸ್ ರೋಡ್. ಅವರಿಗೆ ಅಪೋಸಿಟ್ ಎಷ್ಟು ವೆಹಿಕಲ್ಸ್ ಬರ್ತಾವಂದ್ರೆ ಈ ಹೈವೇ ಮೇಲೆ, ಲಿಟ್ರಲಿ ಟ್ರ್ಯಾಕ್ಟರ್ಗಳು ಬರ್ತಾವೆ, ಗಾಡಿಗಳು, ಸೈಕಲ್ ಮೋಟರ್ ಎಲ್ಲ ಫಾರ್ಮಿಂಗ್ ಮಾಡೋರಲ್ವಾ, ಟ್ರ್ಯಾಕ್ಟರ್ಗಳೆಲ್ಲ ಹಾಕೊಂಡು ಅಪೋಸಿಟ್ ರೋಡ್ ಹೊಡಿತಾರೆ ಇವರು. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ನಮ್ ಗದಗ, ಕೊಪ್ಪಳ, ಆಸ್ಪಾಸ್ ಹಳ್ಳಿ ಮಂದಿಗೆಲ್ಲ ಇದು ಸರ್ವಿಸ್ ರೋಡ್ ರೀ. ಹುಬ್ಳಿ ಹತ್ರ ಬರ್ತಾ ಸ್ಟ್ರಿಕ್ಟ್ ಆಗ್ಬಿಡುತ್ತೆ. ಅಂದ್ರೆ ಹುಬ್ಳಿ ಇನ್ನೊಂದು 40 ಕಿಲೋಮೀಟರ್ಸ್ ಐತೆ ಅನ್ನೋಕ್ಕೂ ಹಂಗೆ ಯಾರು ಬರೋದಿಲ್ಲ. ಆಲ್ಮೋಸ್ಟ್ ಗದಗ 35 ಕಿಲೋಮೀಟರ್ ಗದಗ ಐತ್ರಿ. ಗದಗ ದಾಟಿದ್ದು ಸ್ವಲ್ಪ ಕಡೆವರೆಗೆ ಹಂಗೆ ಬರ್ತಾರೆ, ಆದ್ಮೇಲೆ ಮುಗೀತು, ಯಾರು ಹಂಗೆ ಬರೋದಿಲ್ಲ. ಅದು ರೀ ನಮ್ ಗದಗ ಮಂದಿ ಅಂದ್ರೆ. ನಮಗೆಲ್ಲ ಹೈವೇ ಗಿವೆ ಸಂಬಂಧ ಇಲ್ಲ, ನಮಗೆ ಸರ್ವಿಸ್ ರೋಡ್ ಇದು. ವಿ ಕಾಲ್ ಇಟ್ ಸರ್ವಿಸ್ ರೋಡ್. ಜಾಲಿ ರೀ ಇದೆಲ್ಲ. ಅಲ್ಲಿ ಬರ್ತೇನ್ರಿ ಅಣ್ಣ, ನಾನು ತೋರಿಸ್ತೀನಿ ಬನ್ನಿ. ಸ್ಪೀಡ್ ಹೋಗಿ ನೋಡಿ, ಇದು ನಾನು NH ಹೈವೇ ಮೇಲೆ ಹೊಡಿತಾ ಇದ್ದೀನಿ ಅಂತ ನನ್ ಫೀಲ್. ಪರ್ಸನಲಿ ನನ್ ಫೀಲ್, ನಾನು NH ಹೈವೇ ಮೇಲೆ ಹೊಡಿತಿದ್ದೀನಿ ಅಂತೇಳಿ. ಇಲ್ರಿ, ನಮ್ಮ ಮಂದಿಗೆಲ್ಲ ನೋಡಿ, ಇದು ಸರ್ವಿಸ್ ರೋಡ್ ರೀ. ಇದು ಟ್ರ್ಯಾಕ್ಟರ್ ರೀ, ಫಾರ್ಮಿಂಗ್ ಮಾಡೋ ಟ್ರ್ಯಾಕ್ಟರ್ ರೀ. ನಮ್ಮವು ಇಂಥವಿದಾವ್ರಿ.
ಇವ್ರಿಗೆ ನಮಗೆಲ್ಲ ಸರ್ವಿಸ್ ರೋಡ್ ರೀ ಇದು. ಹಂಗೆ ರೀ, ನಾವು ತಪ್ಪಾಗಿ ತಿಳ್ಕೊಬೇಡ್ರಿ, ಇದ್ದಿದ್ದೆ ಹೇಳ್ತಾ ಇದ್ದೀನಿ. ಸೆಕೆಂಡ್ ಅಫಿಷಿಯಲ್ ಟೋಲ್ ಇದು. ನಮ್ಮ ಮುಂದೆ ಇದೆ, 500 ಮೀಟರ್ ದೂರ ಇದೆ. ಬಟ್ ನಾವು ಚಾಯ್ ಕುಡಿಯಾಕ ನಿಂದಿರ್ಸೋಣ ಅನ್ಕೊಂತಾ ಇದ್ದೀವಿ. ನನ್ನ ಫೇವ್ರೆಟ್ ಹೋಟೆಲ್ ಗೋವಾ ರೆಸ್ಟೋರೆಂಟ್ ಅಂತೇಳಿ ಎಲ್ಲೂ ಇದೆ. ಈ ನನ್ನ ಮಕ್ಕಳು ಬಾರ್ ಮಾಡಿದಂಗಿದಾರಲ್ಲ, ಅದು ಬಾರು ಪಕ್ಕ. ಇದು ಗೋವಾ ರೆಸ್ಟೋರೆಂಟು. ಇಲ್ಲಿ ಚಾಯ್ ಪೂರಿ ಚೆನ್ನಾಗಿರುತ್ತೆ. ನಾನು ಯಾವಾಗ ಬಂದರೂ ಇಲ್ಲಿ ಟೇಸ್ಟ್ ಮಾಡ್ತೀನಿ. ನಾವು ಸ್ಟಾಪ್ ಮಾಡೇ ಮಾಡ್ತೀವಿ ಇಲ್ಲಿ ಪಕ್ಕ. ಆ್ಯಂಡ್ ವಿ ಹ್ಯಾವ್ ಸಮ್ ಅದರ್ ವರ್ಕ್. ಸ್ವಲ್ಪ ಬೇರೆ ಕೆಲಸನೂ ಇದೆ, ಕಾಲ್ಸ್ ಮಾತಾಡ್ಬೇಕು ನಾನು. ಸೆಕೆಂಡ್ ಟೋಲ್ ಆಫ್ ದ ಡೇ. ಟೈಮ್ 10:15 ಆಗಿದೆ. ಹುಬ್ಳಿ 88 ಕಿಲೋಮೀಟರ್ಸ್ ಫ್ರಮ್ ಹಿಯರ್. ಸ್ವಲ್ಪ ಲೇಟ್ ಆಯ್ತು ಬಿಡೋಕ್ಕೆ, 10-15 ನಿಮಿಷ ಆಯ್ತು. ಇಲ್ಲಿ ನಾನು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಹುಬ್ಳಿ ಕ್ರಾಸ್ ಆದ್ಮೇಲೆ ಜಾಸ್ತಿ ಪಂಚಾಯತ್ ಇರಲ್ಲ. ನೆಕ್ಸ್ಟ್ ಸ್ಟಾಪ್ ಹುಬ್ಳಿ. ಗದಗ ಹತ್ತಿರ ನೋಡಿ ರೋಡಿಗೆ ಹೆಂಗಿದೆ, ಚೆನ್ನಾಗಿ ಹೂವುಗಳು ಮಿಡಿಲಲ್ಲಿ. ಹಿಂದೆ ಇನ್ನ ಚೆನ್ನಾಗಿದ್ದು, ರೆಡ್ ಹೂವು ಇದ್ದು. ಕ್ಯಾಮ್ರಾ ಆನ್ ಮಾಡತಕ್ಕ ಹೋಗ್ಬಿಡ್ತು. ಚಂದ ಇದೆ. ಆ ಕಡೆ ಈ ಕಡೆ ಮಿಡಿಲಲ್ಲಿ ಹೂವು ಕೈಂಡ್ ಆಫ್, ಯಾವ ಹೂವು ಗೊತ್ತಿಲ್ಲ, ಬಟ್ ನೈಸ್. ಥರ್ಡ್ ಟೋಲ್ ಆಫ್ ದ ಡೇ. ಬೈಕರ್ಸ್ ಆರ್ ಗೋಯಿಂಗ್ ಫ್ರಂಟ್. ಓ ಕ್ಯಾಮ್ರಾ ನೈಸ್. ಹುಬ್ಳಿ ಹತ್ರ ಇದೀವಿ. ರೈಟ್ ತಗೊಂಡ್ರೆ 9 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಗೋಕರ್ಣ 156 ಕಿಲೋಮೀಟರ್ಸ್. ಚೆನ್ನಾಗಿದೆ. ಔಟರ್ ರಿಂಗ್ ರೋಡ್ ನೋಡಿ, ಇದು ಬೆಂಗಳೂರಿಗೆ ಹೋಗುತ್ತೆ. ರೈಟ್ ಲೆಫ್ಟ್ ಸೈಡ್. ಸಂಡೂರಿಗೆ ಹೋಗೋ ಹತ್ರ ಒಂದು ವಿಲೇಜ್ ಇದೆ, ರೋಡ್ ಮೇಲೆನೆ. ಹಿಂಗೆ ಸೇಮ್ ಹಂಗೆ ಇದೆ ಈ ವಿಲೇಜ್. ನಾನು ಎಕ್ಸ್ಪೆಕ್ಟ್ ಮಾಡಿದ ರೋಡ್ ಬಂತು. ಇವಾಗಿಂದ ಇದೇ ರೋಡು 140 ಕಿಲೋಮೀಟರ್ಸ್ ಇದೇ ರೋಡ್ ಇರುತ್ತೆ. ಹಿಂಗೆ ಸಿಂಗಲ್ ರೋಡ್. ಫಾರೆಸ್ಟ್ ಹೈವೇ ಮುಗೀತು. ಸ್ವಲ್ಪ ಘಾಟ್ ಸೆಕ್ಷನ್ ಟೈಪ್ ಸ್ಟಾರ್ಟ್ ಆಗಿದೆ. ಏನೋ 140 ಕಿಲೋಮೀಟರ್ಸ್ ಇದೆ. ವ್ಯೂ ಚೆನ್ನಾಗಿದೆ. ನಮ್ಮೊಂದು ಕೈ ಬಿಟ್ಬಿಟ್ಟ ಅವನೇ ಮತ್ತೆ ಇಟ್ಕೊಂಡ. ನೈಸ್ ವ್ಯೂ, ಲುಕಿಂಗ್ ಗುಡ್. ಚೆನ್ನಾಗಿ ಕಾಣ್ತಾ ಇದೆ. KSRTC ಆಲ್ವೇಸ್. ಫಾರೆಸ್ಟ್ ಏರಿಯಾ. 95 ಕಿಲೋಮೀಟರ್ಸ್ ಇದೆ ಗುರು. ಟೈಮ್ 1:32. ಗೋಕರ್ಣ 75 ಕಿಲೋಮೀಟರ್ಸ್ ಇದೆ. ಓಹೋ ಏನ್ ಸೆಕೆ ಆಗ್ತಿದೆ ಮಾರಾಯ. ಬಟ್ ಒಂದು ಹೇಳ್ಬಲ್ಲೆ, ಈ ಗಾಡಿ ತಗೊಂಡು ಟೂರಿಂಗ್ ಮಾಡ್ಬೇಕಂದ್ರೆ ಕಷ್ಟ ಆಗೋರು. ಬೆನ್ನು ಸಾವು ನೋವ್ತಿದೆ ನನಗೆ. ಆ ಪ್ಯಾಂಟಿಗೆ ರೈಡಿಂಗ್ ಪ್ಯಾಂಟ್ ಹಾಕೊಂಡಿದ್ದೇನಲ್ವಾ, ಸೀಟ್ ಕಂಫರ್ಟೇ ಇಲ್ಲ. 280 ಕಿಲೋಮೀಟರ್ಸ್ ಬಂದಿದ್ದೀನಿ ಇಲ್ಲಿಗೆ ಮಾರ್ನಿಂಗಿಂದ. ಸಾವು ಚುಕ್ಕಲ್ ಕನ್ಪಿಸ್ತಾನೆ, ಚುಕ್ಕಲ್. ನನಗೆ ತುಂಬ ದಿನ ಆಯಿತು ಹಿಂಗೆ ರೈಡ್ ಮಾಡಿ. ನಾನು ಚಿಕ್ಕಗಳು ಅಪ್ಪ ಅಷ್ಟೇ ಹೇಳುವಲ್ಲಿ ಇನ್ನೇನಿಲ್ಲ. ಯಾರಾದರೂ ಒಳ್ಳೆ ಲಾಂಗ್ ರೈಡ್ ಮಾಡಬೇಕಂದ್ರೆ ಒಂದು ಒಳ್ಳೆ ಸೂಪರ್ ಸ್ಪೋರ್ಟಿಗೆ ಹೋಗಿ 400cc ಮೇಲೆ. ಇಲ್ಲಾಂದರೆ ಒಳ್ಳೆ ಅಡ್ವೆಂಚರ್ ಗಾಡಿಗೆ ಹೋಗಿ 400cc. ಹಂಗೆ ಪವರ್ ಲೈಕ್ 20 bhp 19 bhp ಗಾಡಿ ತಗೊಂಡು. ಅದೇ ಹೇಳ್ತಾರಲ್ವ ಸ್ವಲ್ಪ ಜನ ಡೆಡಿಕೇಶನ್ ಅಂತೇಳಿ, ಅಂಥವ್ರೆಲ್ಲ ತಗೊಳ್ಳಿ ನಿಮಗೆ ಇಷ್ಟ ಬಂದಿದ್ದು. ಡೆಡಿಕೇಶನ್ ಬಿಟ್ಟು ಚೆನ್ನಾಗಿ ರೈಡ್ ಮಾಡಿ ಎಂಜಾಯ್ ಮಾಡಬೇಕು ರೈಡ್ನ. ಸ್ವಲ್ಪ ಇರಿಟೇಟ್ ಆಗಿಲ್ದಂಗೆ ಅಂದರೆ ಗೋ ಫಾರ್ 400cc ಸೆಗ್ಮೆಂಟ್. 400 ಅಪ್ಪು, ಅದೇ 350-400 ಮೇಲೆ ಹೋದರೆ ಬೆಟರ್. ಆ CC ಮೇಲೆ ಹೋದರೆ ಸ್ವಲ್ಪ ಕಂಫರ್ಟ್ ಫೀಲ್ ಇರುತ್ತೆ. ಹಂಗೆ ಘಾಟ್ ಶುರು ಆಯಿತು. ಏನಾದರೂ ಬ್ರೇಕ್ ತಗೋಣ ಅಂದ್ಕೊಂಡೆ, ಬಟ್ ಆದರೂ ಘಾಟ್ ಹೊಡಿತಾವಾಗ ಶುರು ಆಯಿತು. 360 ಆನ್ ಮಾಡೋಣ. ಇದು ಒಂದು ಡೈರೆಕ್ಟ್ ಆನ್ ಆಗಲ್ಲ. ಇದು ರೆಕಾರ್ಡಿಂಗ್ ಬಟನ್ ಹತ್ರೂ ಮತ್ತೆ ಇನ್ನೊಂದ್ಸತಿ ರೆಕಾರ್ಡಿಂಗ್ ಬಟನ್ ಒತ್ತಲೇಬೇಕು. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ರಿ, ಇದ್ರ ವೀಡಿಯೋಸ್ ಬರ್ತಾ ಇರ್ತವೆ. 360 ಅವು ಇವು. ಬಸ್ ಹಿಂಗೆಲ್ಲ ಚೇಸ್ ಮಾಡೋದು. ಪ್ರೈವೇಟ್ ಬಸ್ಸವರು, ಅದು ಎಕ್ಸ್ಪೆಷಲಿ ಚಿತ್ರದುರ್ಗ, ಚಳ್ಳಕೆರೆ, ರಾಂಪುರದು. ಹಿಂಗಿರ್ತಾವ ಅವ್ರ ಹಾರನ್. ಲಾರಿದವರಿಂದ ಅಂತೂ ಗಾಡಿ ಓಡಿಸೋರು ಸತ್ತೋಗ್ಬಿಡ್ತಾರ್ಗಿರು. ತುಂಬಾ ಚೆನ್ನಾಗಿದೆ. ಬಿಸಿಲು ಬೀಳ್ತಾ ಇದೆ, ಬಟ್ ಮರಗಳಿಂದ ಕ್ಲೋಸ್ ಆಗ್ತಾ ಇದೆ. ಒಳ್ಳೆ ಫೀಲ್ ಇದೆ. ಅಲ್ಲಿ ರೋಡ್ ಮೇಲೆ ನಿಂತ್ಕೊಂಡು ಫೋಟೋ ಹಿಡಿಯೋಕತ್ತವ್ರೆ ಕಪಲ್ಸ್. ಏನ್ ಕ್ರೇಜಿ ಜನ ಅಂದ್ರೆ ಲಿಟ್ರಲಿ. ಯಪ್ಪ ಚೆನ್ನಾಗಿದೆ ವ್ಯೂ. ಲೈಕ್ ಫೀಲಿಂಗ್ ಗುಡ್. ತುಂಬಾ ದಿನ ಆದ್ಮೇಲೆ ಸರ್ ಹಾಯ್ ಸರ್ ವಣಕ್ಕಂ. ಯಾಕೆ ತಡಕ್ ಚೇಂಜ್ ಮಾಡ್ಬೇಕು ಸರ್? ರೈಟ್ ಟರ್ನ್ಗಳಲ್ಲಿ ಚೇಂಜ್ ಮಾಡಬೇಡ್ರಿ ಗುರುಗಳೇ ಪ್ಲೀಸ್. ಮುಂದೆ ಡೈವರ್ಷನ್ ತಗೊಂಡಿವಿ ಲೆಫ್ಟಿಗೆ ಹೈವೇಯಿಂದ. ಮ್ಯಾಪಲ್ಲಿ ಸ್ವಲ್ಪ ರಾಂಗ್ ತೋರಿಸ್ತು. ಅದ್ರ ಕಾರಣ ಇವರು ಲೋಕಲ್ಸಲ್ಲಿ ಯಾರೋ ಇದ್ದಿದ್ದವ್ರು ಹಿಂಗೆ ಹೋಗಿ ಬೆಟರ್ ಅಂದರು. ಅದ ಕಾರಣ ಹಿಂಗೆ ಹೋಗ್ತಾ ಇದ್ದೀವಿ. 32 ಕಿಲೋಮೀಟರ್ಸ್ ಇದೆ, ಬಟ್ ಅವ್ರು ಹೇಳಿದ್ದು ಸ್ವಲ್ಪ ಕಡಿಮೆನೆ.
ನೋಡೋಣ, ಹೋಗೋಣ, ಟ್ರೈ ಮಾಡೋಣ. ಬಟ್ ಇಲ್ಲಿ ರೋಡ್ ದಿನ ಸಣ್ಣದಿದೆ. ನನಗೂ ಎಕ್ಸಾಕ್ಟಾಗಿ ನೆನಪಿಲ್ಲ ಈ ರೋಡಿಗೆ ಬಂದಿದ್ದೆ. ಇದೆಲ್ಲ ಫಾರೆಸ್ಟಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ ಬೇರೆ, ಎಲ್ಲ ಸೇಮ್ ಇರ್ತಾವೆ. ಇದು ರೋಡಿಗೆ ಬಂದಿದ್ದೆ ನಾನು. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಫೋಟೋಸ್ ಇಳಿದಿದ್ದೆ ಮಾರ. ಹೆಂಗಿದೆ ನೋಡಿ ಬ್ರಿಡ್ಜ್, ಇದು ಮಸ್ತ್ ಇದೆ ಅಲ್ಪ. ನೀರು ಕಡಿಮೆ ಇದಾವೆ ಇಲ್ಲಿನೂ. ಇಲ್ಲಿನೂ ಈ ಕಡೆ ನೋಡಿ, ಈ ಕಡೆ ಚೆನ್ನಾಗಿ ಕಾಣುತ್ತೆ. ಹೋಗುದೆ, ಸ್ಟಾಪ್ ಮಾಡೋದೆ ಅಂತ ಇಂಟ್ರೆಸ್ಟಿಂಗ್ ಏನಿಲ್ಲ ಅಲ್ವಾ. ಇಂಥ ಬ್ರಿಡ್ಜ್ ನಾರ್ಮಲಿ ಸ್ವಲ್ಪ ಕಾಣ್ತವೆ. ಅಣ್ಣ ಇದೇನು ಹೇಳಿದ್ದು ಆಫ್ ರೋಡಿಂಗ್, ಕೆಡ್ದಾಗೆ ಇದೆ ರೋಡು. ಅವನಿಗೆ ಕಷ್ಟ ಆಗುತ್ತೆ. ಯಪ್ಪ ನನಗೆ ಕಷ್ಟ ಆಗುತ್ತೆ ಅವನಿಗೆ. ನಾನೇ ಹೊಡಿತಿದ್ದೆ, ಬಟ್ ಬೇಡ, ಆರಾಮಾಗಿ ಹೋಗೋಣ. ನಾವು ರೈಟ್ ತಗೊಂಡಿವಿ, ಲೆಫ್ಟಿಗೆ ಹೋದರೆ ಯಾನ ಬರುತ್ತೆ, ಯಾನ ಕೇವ್ಸ್ ಏನೋ. ಲಿಟ್ರಲಿ ಅಲ್ಲಿವರೆಗೆ ಹೋಗಿ ಆ ಟ್ರೆಕ್ 1 to 2 kilometers ಟ್ರೆಕ್ಕಿಂಗ್ ಇದೆ ಅಂತ ಗುರು. ಅದಕ್ಕೆ ನಾನು ಗೂಗಲಲ್ಲಿ ನೋಡಿ ಹೋಗಿಲ್ಲ. ಇಟ್ಸ್ ಓಕೆ, ಟ್ರೆಕ್ಕಿಂಗ್ ನನ್ನಿಂದ ಆಗಲ್ಲಪ್ಪ. ಈ ಪಂಚಾಯತಲ್ಲಿ ಎತ್ಕೊಂಡು ಟ್ರೆಕ್ಕಿಂಗ್ ಯಾರು ಮಾಡ್ತಾವ್ರೆ? ಕೆಡ್ದಾಗೆ ಇದೆ ರೋಡು. ಓಕೆ ಅಂದ್ಕೊಂಡಿದ್ದೆ, ಇರಲಿ, ಎಲ್ಲ ರೋಡು ಇರಬೇಕಲ್ಪ. ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಸಾಫ್ ಆಗಿದ್ರೆ ಲೈಫ್ ಸೀದಾ ಇರಲ್ಲ. ನಾನೇ ನಿಂಗೆ ಇದು ಸ್ಯಾಡ್ಲಿಂಗ್ ಮಾಡ್ತೀನಿ. ನಮ್ಮ ತಮ್ಮ ಏನು ಮಾಡ್ತಾವನೆ, ಸುಖಕ್ಕೆ ಬರ್ತಾವನೆ. ಓಕೆ, ಅವನು ಮಾಡೋಕ್ಕೆ ಟ್ರೈ ಮಾಡ್ತಾವನೆ. ಶಿಫ್ಟೆಡ್ ಟು MT-15, ಒನ್ ಆಫ್ ಮೈ ಫೇವ್ರೆಟ್ ಬೈಕ್. ಅವನಿಗೆ ಎಕ್ಸ್ಪಲ್ಸ್ ಕೊಟ್ಟೆ, ಪಾಪ ಇರಿಟೇಟ್ ಅಲ್ಲ, ಲೈಕ್ ಅವಾಗಿಂದ MT ಓಡಿಸ್ತಿದ್ದಾನಲ್ವ. ಇವಾಗ ಆಫ್ ರೋಡಿಂಗ್ ಎಲ್ಲ ಅದ್ರ ಸ್ವಲ್ಪ ಎಂಜಾಯ್ ಮಾಡಿದೆ ಅಂತೇಳಿ ಎಕ್ಸ್ಪಲ್ಸ್ ಕೊಟ್ಟೆ. ನಾನು MT ತಗೊಂಡೋಗರು, ಗ್ಲೌಸ್ ತೆಗೆದ್ಬಿಟ್ಟೆ. ಸೆಕೆ ಸಾವಡಿ ಹಾಕತ್ತ. ಅದರಲ್ಲಿ ಏನಂದ್ರೆ ರೈನಾಕ್ಸ್ ಗ್ಲೌಸ್ ಮಾತ್ರ ಲಿಟ್ರಲಿ ಎಷ್ಟು ಅನ್ಕಂಫರ್ಟಬಲ್ ಇದೆ ಅಂದರೆ, ಲಾಸ್ಟ್ ಟೈಮ್ ಬಿದ್ದಿದ್ದು ಮಾರ್ಕ್ ಇದು. ರೈನಾಕ್ಸ್ ಗ್ಲೌಸ್ ತುಂಬ ಅನ್ಕಂಫರ್ಟಬಲ್ ಆಗ್ಬಿಟ್ಟಿದೆ ನೋಡಿ, ಹೆಂಗೆ ಮಾರ್ಕ್ಸ್ ಬಿದ್ದು ಬಿಟ್ಟಿದ್ದಾವೆ. ಇಂಥ ರೋಡುಗಳಿಗೆಲ್ಲ ಈ ಗಾಡಿ ಹಾಕ್ಕೊಂಡು ಬರೋಕ್ಕಾಗಲ್ಲ. ಪರವಾಗಿಲ್ಲ, ಹಿಂದೆ ಸ್ವಲ್ಪ ಆಗಿದೆ, ಅಂಟ್ಕೋಬಹುದು ಸ್ವಲ್ಪ. ಚಾರ್ಜಿಂಗ್ ಎಷ್ಟಿದೆನೋ ಏನೋ ಈ ಬ್ಯಾಟ್ರಿನಲ್ಲಿ ಗೊತ್ತಿಲ್ಲ. ರೋಡ್ ಮಾತ್ರ ಹಾರಿಬಲ್ ಇದೆ. ಇದಕ್ಕೆ ಮಾತ್ರ ಡೆಡಿಕೇಶನ್, ಪ್ಯಾಷನ್ ಬೇಕು. ನೇಕಡ್ ಗಾಡಿ ಹಿಂಗೆ ಹಾಕ್ಕೊಂಡು ಬರೋಕೆ. ಅಮ್ಮ ನನಗೆ ನಡು ನೋವ್ತಿದ್ದಾವೆ 4 kilometerಗೆ. ಲಿಟ್ರಲಿ ನನಗೆ ನಡು ನೋವು ಬಂದ್ಬಿಟ್ಟತೆ. 4-5 kilometer ಅನ್ಕೊಳ್ಳಿ ಹೋಗ್ಲಿ. ಅಮ್ಮ ಹಾರಿಬಲ್ ರೋಡು. ಯಪ್ಪ ಈ ಘಾಟಲ್ಲಿ ಆಗಲ್ಲ ಗುರು ಈ ಗಾಡಿಗಳು. ಅವ್ನ ಪಾಪ ಈಗ ಹಂಗೆ ಬಡ್ಕೊಂಬಂದು ಏನು. ಅಲ್ಲಿ ಆ್ಯಕ್ಚುಲಿ ಹುಬ್ಳಿವರೆಗೆ ಅಂತ ಹೈವೇ ಇತ್ತು, ಅಲ್ಲಿಂದ ಇದೆ ಗೊತ್ತಿದ್ದೆ ಅಲ್ವಾ ಕಹಾಣಿ. ಕಚ್ರ ರೋಡ್ ಪಾಟ್ ಹೋಲ್ಸು. ಅವನು ಸ್ವಲ್ಪ ಗ್ರೇಟೇ ಅನ್ಕೊಳ್ಳಿ, ಭಾರಿ ಹೊಡ್ಕೊಂಬಂದ ಅವನು. ಅವನಿಗೆ ಲಿಟ್ರಲಿ ಸಾಕಾಗ್ಬಿಟ್ಟಿದೆ ಈ ಗಾಡಿ. ಅಪ್ಪ ಹೊಟ್ಟೆ ಇಟ್ಕೊಂಡ್ಬಿಟ್ಟಿದೆ, ನಡು ಇಟ್ಕೊಂಡ್ಬಿಟ್ಟವು ಈ ಗಾಡಿನಲ್ಲಿ. ಹೆಂಗೆ ಹೊಡಿತಾರಪ್ಪ ನೇಕಳು ಗಾಡಿಗಳು. ನನ್ನ ಸ್ವಲ್ಪ ಹೊತ್ತಿಗೆ ರೋಡಿಗೆ ಸಾಕಾಗ್ಬಿಟ್ಟತೆ. ಅಂದರೆ ಆ ಗಾಡಿ ಹೊಡೆದು ಈ ಗಾಡಿಗೆ ಶಿಫ್ಟ್ ಆಗಿದ್ದೀನಲ್ವಾ, ಆ ಗಾಡಿನಲ್ಲಿ ಸ್ವಲ್ಪ ಪೇನ್ಸ್ ಬರ್ತಿದ್ವು. ಈ ಗಾಡಿನಲ್ಲಿ ಪೂರ್ತಿ ಪೇನ್ಗಳೇ ಬರಕತ್ತಾವ. ಓಹೋ, ಈ ಸಸ್ಪೆನ್ಷನು ಸ್ಟೆಫ್ ಇದೆ ಇದ್ರದ್ದು. ಅಷ್ಟು ಏನು ಕ್ರೇಜಿ ಸಸ್ಪೆನ್ಷನ್ ಇಲ್ಲ. ಎಂಜಾಯ್ ಮಾಡ್ತಿದ್ದೀನಿ ಬಿಡಿ ರೈಡ್ನ ಮಾತ್ರ. ಅಮ್ಮ ನನ್ನ ಪ್ರಕಾರ ಇದ್ರಕ್ಕಿಂತ ಪ್ಯಾಷನ್ ಪ್ರೋ ಆ ಸಸ್ಪೆನ್ಷನ್ ಬೆಟರ್ ಅನ್ಕೊಂಡಿದ್ದೀನಪ್ಪ. ಯಾವಾಗ ನೋಡಿ ಅಷ್ಟು ಸುಖವಾಗಿ ಹೋಗ್ತಿದ್ದವ್ರೆ. ಸ್ಪ್ಲೆಂಡರ್ ಪ್ಯಾಷನ್ ಪ್ರೋ ಸಸ್ಪೆನ್ಷನ್ಗಳು ಚೆನ್ನಾಗಿರ್ತವೆ. ಸಸ್ಪೆನ್ಷನ್ಸ್ 6 ಗೇರ್ ಹಾಕಿನಿ. ಇಲ್ಲಿಂದ ವ್ಯೂ ನೋಡಿ, ವಾವ್ ಪಾಂಡಿಗೋ. ಇಟ್ಸ್ ಕ್ರೇಜಿ. ಇಟ್ಸ್ ಹೈವೇ, NH highway, Mangaluru. That's the beaches, Gokarna beaches. See, there is sea. See the sea. It's nice. Pandago. Almost near ಇದೀವಿ ನಾವು ಗೋಕರ್ಣಗೆ. ಬೆಟ್ಟ ದಾಟಿದ್ರೆ ಇದು ಗೋಕರ್ಣನೇ. ಏನಾದ ರೂಟ್. ಚಲೋ ಟೈಮ್ ಆಗ್ತಾ ಇದೆ, ಫಸ್ಟ್ ಊಟಕ್ಕೆ ಹೋಗ್ಬೇಕು. ಇಟ್ಸ್ 2:54. ಊಟಕ್ಕೆ ಹೋಗೋಣ. ಅಮ್ಮ ಹೆಂಗೋ ಗೋಪುರ ಆನ್ ಆಯಿತು, ಬಟ್ ಆಡಿಯೋ ಬರ್ತದೆ ಎಲ್ಲೋ ಗೊತ್ತಿಲ್ಲ, ಯಾಕಂದರೆ ಚಾರ್ಜ್ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಉಪ್ಪು ಸಾಲ್ಟ್ ತಯಾರು ಮಾಡೋದು ಹಿಂಗೆ. ಇದೆಲ್ಲ ಸಾಲ್ಟ್ ತಯಾರು ಮಾಡೋಕ್ಕೆ ಹಿಂಗೆ ಮಾಡಿದಾರೆಲ್ಲ ಇವರು. ಉಪ್ಪು ಪ್ರೊಡಕ್ಷನ್, ಸಾಲ್ಟ್ ಪ್ರೊಡಕ್ಷನ್ ಮಸ್ತಿದೆ. ಗೋಕರ್ಣ ಅರೌಂಡ್ 5 kilometers ಇಲ್ಲ. ಬಟ್ ಕ್ಯಾಮ್ರಾ ಸ್ವಲ್ಪ ಕೈ ಕೊಡ್ತಾ ಇದೆ, ಬಿಕಾಸ್ ಚಾರ್ಜ್ ಖಾಲಿ ಆಗಿಬಿಟ್ಟಿದೆ ಎಲ್ಲ. ಬಟ್ ಇದು ಯಾವಾಗ ಆಫ್ ಆಗುತ್ತೋ ಯಾವಾಗ ಆನ್ ಆಗುತ್ತೋ ಗೊತ್ತಾಗ್ತಿಲ್ಲ. ಈ ಚಾರ್ಜಿಂಗ್ ಇಟ್ಟಾಗೆ ಒಂದು ತಲೆನೋವು ಗೋಪುರದ್ದು. ಇಲ್ಲ ಅಂದರೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಇನ್ ನಾರ್ಮಲ್ ಟೈಮ್. ಗಾಡಿಗಳು ಏನು ಸ್ಪೀಡ್ ಹೊಡಿತಿದ್ರು ಮಾರ ಇಲ್ಲಿ, ತುಂಬ ಸ್ಪೀಡು.
ಓ ಮಸ್ತು ಅಬ್ರಾಡ್ದವರೆಲ್ಲ ಬಂದು ಗಾಡಿಗಳು ಬಾಡಿಗೆಗೆ ತಗೊಂಡಿಲ್ಲಿ ಮಸ್ತ್ ರೈಡ್ ಮಾಡ್ತಿದ್ದಾರೆ. ಇದೇ ರೈಡ್ ಮಾಡಕತ್ತೀನಿ ನಾನು. ಎಂಟಿ ಹೈವೇ ಸಿಕ್ತು. ಅಲ್ಲಿ ಆ್ಯಕ್ಚುಲಿ ವ್ಯೂ ತೋರಿಸ್ತಾ ಕ್ಯಾಮ್ರಾ ಆಫ್ ಆಗಿಬಿಡ್ತು. ನೋಡ್ಸೋಣ ನಮ್ಮ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸಿಗೆಲ್ಲ ಏನಾದರೂ ನೋಡ್ಸೋಣ, ಒಳ್ಳೆ ಸೀನ್ರಿ ಒಳ್ಳೆ ವ್ಯೂ ಅನ್ಕೊಂಡು ಅತ್ತಿಗೆ ಕ್ಯಾಮ್ರಾಗಳು ಆಫ್ ಆಗಿಬಿಡ್ತವೆ. ಎಲ್ಲರೂ ಮಿಸ್ ಆದ್ರಿ ನೀವು, ಎಲ್ಲಿ ಹುಡುಗರು ಮಿಸ್ ಆದರು. ಕುಂಡಿ ನೋವುತ್ತಿದೆ ಮಾರ.